ಯಾವ ಹಂತಕ್ಕೆ ಸಂಸಾರದ ಗಲಾಟೆ ಹೊರಗೆ ಬಂದಿದೆ ಅಂದರೆ ಮನೆ ನೀರನ್ನು ಮುಟ್ಟಂಗಿಲ್ಲ, ನಾನು ತಂದಿರೋ ರೇಷನನ್ನು ತಿನ್ನಂಗಿಲ್ಲ, ನೀನು ತಂದು ಹಾಕಿದ್ಯಾ ರೇಷನ್ನ ನನಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅತ್ತಿಗೆ ಮತ್ತು ನಾದಿನಿ. ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಾ ಅಂತ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನನ್ನ ಗಂಡನ ಮನೆಗೆ ಬಂದು ಕೂತಿದ್ಯಾ, ನಾಚಿಕೆ ಆಗಲ್ವಾ ಅಂತ ರಂಜಿತ್ ಹೆಂಡತಿ ಕೇಳ್ತಾರೆ. ಇದು ನಿನ್ನಪ್ಪನ ಮನೆ ಅಲ್ಲ, ನನ್ನಪ್ಪನ ಮನೆ ಅಂತ ರಂಜಿತ್ ಅವರ ಅಕ್ಕ ಜಗಳಕ್ಕೆ ಬಿದ್ದಿದ್ದಾರೆ. ನನ್ನ ಮನೆಗೆ ಬಂದು ನೀನ್ ಯಾರೇ ಮಾತಾಡಕ್ಕೆ ಅಂತ ಮಾತಿಗೆ ಮಾತು ಬೆಳೆಯುತ್ತೆ. ಇದು ನಿಮ್ಮೆಲ್ರಿಗೂ ಬೇರೆಯವ್ರ ಮನೆ ಸಂಸಾರ ಯಾಕೆ ಅಂತ ಅನ್ನಿಸ್ಬೋದು. ಬಟ್ ರಂಜಿತ್ ಬಿಗ್ ಬಾಸ್ಗೆ ಹೋದಂಥವ್ರು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಮತ್ತು ಪಬ್ಲಿಕ್ ಫಿಗರ್, ಇವ್ರ ಮನೆಯಲ್ಲಿ ಹಿಂಗಾ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಅತ್ತಿಗೆ ನಾದಿನಿಯ ಜಗಳ ವಿಕೋಪಕ್ಕೆ ಹೋಗಿ ನಿಂತಿದೆ. ಓಕೆ, ನನ್ನ ಬಳಿ ದುಡ್ಡು ಕೇಳಿದ್ರು, ಗಂಡನೂ ದುಡ್ಡು ಕೇಳಿದ್ರು, ಮನೇಲಿರುವಂತಹ ರೇಷನ್ ಮುಟ್ಬೇಡ, ನನ್ನ ಪತ್ನಿಯಿಂದ ಅಕ್ಕಂದಿರು ವರದಕ್ಷಿಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ರಂಜಿತ್ ಅವರ ಆರೋಪ ಮಾಡ್ತಾ ಇರೋದು. ಅದಾಗೋದಿಲ್ಲ, ಅದಕ್ಕೆ ಬಂದು ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ, ವರದಕ್ಷಿಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನನ್ನ ಅಕ್ಕಂದ್ರು ಅಂತ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಮನೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ನನ್ನ ಮನೆದು, ಆದ್ರೂ ಪದೇ ಪದೇ ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಅಕ್ಕನ ಮೇಲೆ ರಂಜಿತ್ ತಮ್ಮ ಮಾಡ್ತಾ ಇರೋ ಆರೋಪ. ನಮ್ಮ ಅಕ್ಕಂದ್ರಿಗೆ ನನ್ನ ತಂದೆಯದ್ದು ಬೆಂಬಲ ಕೂಡ ಇದೆ, ನನ್ನ ತಂದೆಯೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ನನ್ನ ಹೆಂಡತಿಗೆ ನಮ್ಮಪ್ಪ ಬಂದು ಹೊಡೆದ್ರು, ನನ್ನ ಬಳಿ ದುಡ್ಡು ಕೇಳಿದ್ರು, ನನ್ನ ಪತ್ನಿಯಿಂದ ಅಕ್ಕಂದಿರು ವರದಕ್ಷಿಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋ ಬಹಳ ಗಂಭೀರ ಆರೋಪವನ್ನ ರಂಜಿತ್ ಮಾಡ್ತಾ ಇದ್ದಾರೆ. ನೀನ್ ಮುಟ್ಟಂಗಿಲ್ಲ, ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ. ನೀನ್ ತಂದಾಕಿದ್ಯಾ ನನಗೆ ರೇಷನ್, ನೀನ್ ತಂದಾಕಿದ್ಯೇನೆ. ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆ ಇಲ್ಲದೆ ತಿಂತಾ ಇದೆಯಲ್ಲ. ಹೌದು, ಮಾನ ಮರ್ಯಾದೆ ಕೂತಿದ್ಯಲ್ಲ. ನನ್ ಗಂಡನ ಮನೇಲಿ ನಾನು ಇರೋದು ಕಣೆ. ನಾನು ನನ್ ಗಂಡನ ಮನೇಲಿ ನೀನ್ ಬಂದ್ ಕೂತಿದ್ಯಾ ಬಿಕಾರಿ. ನಮ್ಮನ್ ಮನೆಗ್ ಬಂದ್ಬಿಟ್ಟಿರೋದು. ಅಲ್ಲೋ, ನನ್ ಗಂಡನ ಮನೇಲಿ ನೀವ್ ಕೂತಿರೋದು. ನೀನು ಬಿಕಾರಿ, ನೀನು ಚಪ್ಪರ್, ನೀನ್ ಬಿಕಾರಿ. ನಾನಲ್ಲ, ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ. ಅಲ್ಲೋ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಕಿಚ್ಚು ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ, ನೆನ್ನೆ ತರ ನುಂಗಿ ಸಾಯ್ತಾರೆ. ತಿನ್ನಕ್ ಹೇಳಿ ಇವಳಿಗೆ. ನೀನ್ ತಿನ್ನು, ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು. ತಿಂತೀನಿ. ಏನೀಗ ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್, ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ, ನಿಮ್ಮಪ್ಪನೂ. ನನ್ ಮನೆಗ್ ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ, ನಿನ್ ಮನೆ ಮೇಲಿದೆ ಹೋಗೆಲೆ ಅಲ್ಲಿ. ನಿನ್ ಮನೆ ನೀನ್ ನೋಡ್ಕೊಳ್ಳೆ ಹೋಗೆಲೆ.